ಹಾಗಂದ್ರೆ ನೀನು ಆಗಲ್ಲ ಜಾನು. ಐ ಮೀನ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು ಅಂತ ಹೇಳಿದೆ ಅಷ್ಟೇ. ಗೊತ್ತು ನನಗೆ, ಆಲ್ ಮೆನ್ ಆರ್ ಸೇಮ್. ಅರೆ ನಾನೇನು ಮಾಡಿದೆ? ಅಲ್ಲ ಸುಮ್ಮನೆ ಹೊಗಳಿದೆ ಅಷ್ಟೇ. ಬ್ಯೂಟಿನ ಅಪ್ರಿಷಿಯೇಟ್ ಮಾಡಬಾರ್ದಾ? ಇಲ್ಲ ಮಾಡಬೇಡ. ಇನ್ನೊಂದ್ಸತಿ ನನ್ನ ಮುಂದೆ ಅವಳನ್ನ ಹೊಗಳಿದ್ರೆ ನಿನ್ ಜೊತೆ ನಾನು ಇರ್ಬೇಕಾದ್ರೆ ನೀನ್ ಬೇರೆ ಹುಡುಗಿ ಬಗ್ಗೆ ಹೇಗೆ ಹೊಗಳ್ತೀಯಾ? ಓಕೆ ಓಕೆ. ಜಲಸ್. ಜಾನು, ಅವಳನ್ನ ನಿನ್ನ ಜೊತೆ ಯಾಕೆ ಕಂಪೇರ್ ಮಾಡ್ಕೋತೀಯ? ಯು ಮೈ ಲವ್ ಆ್ಯಂಡ್ ಶೀ ಜಸ್ಟ್ ಅನ್ ಎಂಪ್ಲಾಯ್ ಅಷ್ಟೇ. ಜಾನು, ಇನ್ನೊಂದು ಕೆಲಸ ಮಾಡು. ನಾಳೆ ತುಂಬ ಚೆನ್ನಾಗಿ ರೆಡಿಯಾಗಿ ನನ್ನ ಜೊತೆ ಆಫೀಸ್ಗೆ ಬಾ. ಅವಳಿಗೂ ಗೊತ್ತಾಗಲಿ ನನ್ನ ಗರ್ಲ್ ಫ್ರೆಂಡು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ. ಮತ್ತು ಇನ್ನೊಂದು ಮಾತು, ನೀನು ಅವಳನ್ನ ನೋಡಿ ಅಪ್ರೂವ್ ಮಾಡೋ ತನಕ ನಾನು ಅವಳನ್ನ ಅಪಾಯಿಂಟ್ ಮಾಡಲ್ಲ. ನೀನು ಅಪ್ರೂವ್ ಮಾಡಿದ್ರೇನೆ ನಾನು ಅವಳನ್ನ ಅಪಾಯಿಂಟ್ ಮಾಡೋದು. ಈಗ ಓಕೆನಾ? ಲವ್ ಯು ಬೇಬಿ, ಡೋಂಟ್ ಲೈಕ್ ಮೈ ಮ್ಯಾನ್. ಓಕೆ, ಈಗ ನಾಳೆ ಏನು ಹಾಕ್ಕೊಳ್ಳಿ? ಫಾರ್ಮಲ್ಸ್ ಹಾಕ್ಕೊಳ್ಳಾ? ಬೇಬಿ, ನೀನೇನು ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತೀಯ. ನಿಂಗೆ ಇಷ್ಟ ಬಂದಿದ್ದು ಹಾಕು. ಓಕೆ ಓಕೆ, ಸೊ waiting for tomorrow. ಶುಭಮ್ಮ, ಎಲ್ಲ ತಗೊಂಡಿದ್ಯಲ್ವಾ? ಹ್ಞೂ ಅಣ್ಣ, ಆ ಬ್ಯಾಗ್ನಾಗೆ ಈ ಸ್ಯಾಂಪಲ್ಗಳು ಕೊಡಕ್ಕೆ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ಪ್ಯಾಕ್ ಮಾಡಿರ್ತೀವಿ. ಆಮೇಲೆ ಇದರಲ್ಲಿ ಸಾಕಣಮ್ಮ, ನಿನ್ನ ಹತ್ರ ಕೇಳಿದ್ರೆ ರೋಡಲ್ಲೇ ಎಲ್ಲ ಲೆಕ್ಕ ಕೊಟ್ಬಿಡ್ತೀಯ. ಸರಿ ಸರಿ ನಡಿ. ಅಣ್ಣ, ನಾವು ಆ ಬೀದಿಗೆ ಹೋಗೋಣ, ಅಲ್ಲಿ ತುಂಬಾ ಅಂಗಡಿಗಳಿವೆ. ಹ್ಞೂ ಸರಿ ಕಣಮ್ಮ. ಆಮೇಲೆ ಈ ರೋಡ್ಗಳಿರೋ ಅಂಗಡಿಗಳನ್ನೆಲ್ಲ ಮುಗಿಸಿ ಒಂದ್ಸತಿ ಹೋಟ್ಲ್ಗಳಿಗೆ ಹೋಗೋಣ. ಶುಭಮ್ಮ, ಅಕಸ್ಮಾತ್ ಯಾರು ಒಂದು 50 ರೂಪಾಯಿ ಕಮ್ಮಿ ಕೇಳಿದ್ರೆ ಜಾಸ್ತಿ ಚೌಕಾಶಿ ಮಾಡೋದು ಬೇಡ, ಕೊಟ್ಬಿಡೋಣ. ಯಾಕಂದ್ರೆ ಮೊದ್ಲಲ್ವಾ, ಅದಕ್ಕೆ. ಆಯ್ತಣ್ಣ, ಹಂಗೆ ಆಗ್ಲಿ.